ನಾವಂತೂ ರೆಡಿಯಾಗಿ ನಮ್ಮ ಮಾವನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಹೌದು, ಏನು ಮೇಲ್ಗಡೆ ನಿಧಾನ ಕೇಳಿರಿ. ಬಾರಪ್ಪ ಎತ್ಕೊಳಣ. ಆ ಕಡೆ ಇಳಿತೀಯ, ಈ ಕಡೆ ಇಳಿತೀಯ, ಆ ಕಡೆ ಇಳಿತೀಯ, ತಲೆಗೆ ಬಿಡಿಸ್ತೀಯ. ಇಲ್ಲಿ ನಿಂತ್ಕೊ ಬರ್ರಿ. ಬರ್ತಡೇ, ಹ್ಯಾಪಿ ಬರ್ತಡೇ. ನಾನೇ ತೆಗಿತೀನಿ, ನಿಂತ್ಕೋ. ಓಕೆ ಸರ್, ಬಾಯ್. ಓಕೆ, ನಾವಂತೂ ಬರ್ಡೇ ಮುಗಿಸ್ಕೊಂಡು ಬರ್ತಡೇನೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನಾನು ಒಂದು ಪೌಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಪೌಡರ್ ಖಾಲಿ ಆಗಿತ್ತು ಆ್ಯಕ್ಚುಲಿ. ಮಾರ್ನಿಂಗು ಎದ್ದ ತಕ್ಷಣ ಹಾಫ್ ಕಪ್ಪು ವಾಟರಲ್ಲಿ, ಅಥವಾ ನಾವು ಒಂದು ಪೌಡರ್ನ ನಾನು ಹೇಳ್ತೀನಿ, ಆ ಪೌಡರ್ನ ಬಿಸಿನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಕುಡಿಯೋದು. ಇದರಿಂದ ಒಂದು 10-11 ಗಂಟೆವರೆಗೂ ನಾವು ಇರಬಹುದು. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನಬೇಕು ಅಂತ ಏನಿರೋದಿಲ್ಲ. ಸೊ ಹಾಗಾಗಿ ಆ ಪೌಡರ್ನ, ಸಿರಿಧಾನ್ಯಗಳನ್ನ ಬಳಸ್ಕೊಂಡ್ಬಿಟ್ಟು ನಾನು ಆ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ರಾಗಿನ ಮೊಳಕೆ ಕಟ್ಟಿಬಿಟ್ಟು, ನೆನೆಸಿ ಮೊಳಕೆ ಕಟ್ಟಿ ಒಂದು 3-4 ಡೇಸು ಬಿಸಿಲಲ್ಲಿ ಅಲ್ಲ, ನೆರಳಲ್ಲಿ ಒಣಗಿಸ್ಬಿಟ್ಟು, ಮತ್ತು ಸಿರಿಧಾನ್ಯಗಳ ಇರುತ್ತಲ್ಲ, ಏನಂದರೆ ಹೆಸರು ಕಾಳು, ಉದ್ದಿನ ಕಾಳು, ಅವನ್ನೆಲ್ಲನೂ ಕೂಡ ನೆನೆಸಿ ಅವನ್ನೂ ಕೂಡ ಒಣಗಿಸಿ ಮೊಳಕೆ ಕಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು ಪೌಡರು. ಹೇಳ್ತೀನಿ ನಾನು ನಿಮಗೆ ಏನಂತ. ಅದ್ರ ಜೊತೆ ಎಳ್ಳು, ಕಡಲೆ ಬೀಜ, ನಮ್ಮ ಬಾಡಿಗೆ ಏನು ಬೇಕು ಕ್ಯಾಲ್ಶಿಯಮ್, ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ ನನ್ನ ಮಗಳಿಗಂತ ಸ್ಟಾರ್ಟ್ ಮಾಡಿದ್ದು. ಆಫ್ಟರ್ ಅದು ಒಳ್ಳೆ ರಿಸಲ್ಟ್ ಕೊಟ್ಟಮೇಲೆ ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನೇ ಪ್ರಿಪೇರ್ ಮಾಡಿಬಿಟ್ಟು ನೀಟಾಗಿ ಹೈಜೀನಾಗಿ, ಯಾವ ಥರ ಅಂತಂದರೆ ನಾನೇ ಮೊಳಕೆ ಕಟ್ಟಿ ಒಣಗಿಸಿ ನಾನೇ ಪೌಡ್ರ್ ಮಾಡಿ ಹುರಿದುಬಿಟ್ಟು ಅದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಯಾರು ಬೇಕಾದರೂ ತೊಗೋಬೋದು. ಏಜ್ಡ್ ಪರ್ಸನ್ಸು, ಚಿಕ್ಕ ಮಕ್ಕಳು, ನನ್ನ ಮಗಳಿಗೆ ನಾನು ಕೊಡ್ತೀನಿ 1.5 ಇಯರು. ನಾನು ತೊಗೋತಾರ ಅಂತಂದರೆ ಇದು ರಾಗಿ ಮೊಳಕೆ ಕಟ್ಟಿ ಒಣಗಿಸಿ ಪೌಡ್ರ್ ಮಾಡಿರೋದು. ಇದು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂಚೂರು ಹುರಿಬೇಕು. ಸ್ವಲ್ಪ ಇದನ್ನು ಹುರಿತಾ ಇದ್ದೀನಿ. ಹುರಿದುಬಿಟ್ಟು ಸ್ವಲ್ಪ ಇದ್ರದ್ದು ಹಸಿ ಹೋಗಬೇಕು. ಒಂದು 6 ತಿಂಗಳವರೆಗೂ ಇಡ್ಬೋದು ಈ ಪೌಡ್ರನ್ನ ನಾವು. ಬೆಳಿಗ್ಗೆ 1 ಗ್ಲಾಸ್ ಹಾಟ್ ವಾಟರ್, ಅಥವಾ ನಾವು ಇದನ್ನು ಪೌಡ್ರನ್ನೇ ಹಾಕ್ಬಿಟ್ಟು ಕುದಿಸ್ಕೊಂಡು ಕುಡಿಬೋದು. ಹೆಲ್ತ್ಗೆ ಒಳ್ಳೆಯದು. ಇದನ್ನ ನಾನು ನನ್ನ ಮಗಳಿಗೂ ಕೊಡ್ತೀನಿ. 1.5 ಇಯರ್ ಬೇಬಿ. ಸ್ಮೆಲ್ ಚೆನ್ನಾಗಿ ಬರ್ತದೆ. ಹುಡುಗರು ಸ್ಮೆಲ್ ಗೊತ್ತಾಗುತ್ತಲ್ಲ ಬರೋದು. ನೋಡಿ, ಇದು ಈ ಥರ ಆಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಈ ಪಾತ್ರೆಗೆ ಹಾಕ್ಕೊತೀನಿ. ನೆಕ್ಸ್ಟ್ ಇದೇ ಪಾತ್ರೆಗೆ ಇದು
ಡ್ರೈ ಫ್ರೂಟ್ಸ್ ಪೌಡ್ರು ಯಾವ ಥರ ಅಂದರೆ ಆಲ್ಮಂಡ್ಸು, ಬಾದಾಮು, ಪಿಸ್ತಾ ಎಲ್ಲನೂ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಆಲ್ರೆಡಿ ಒಂದು ಸಲ ಹುರಿದು ಪುಡಿ ಮಾಡಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಲೈಟಾಗಿ ಹುರಿತೀನಿ. ಆಲ್ರೆಡಿ ಮೊದಲೇ ಒಂದು ಸಲ ಹುರಿದ್ರಿಂದ ಇದೇನು ಜಾಸ್ತಿ ಇರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಸಿ ಹೋಗಲಿ ಅಂತ ಅಷ್ಟೇ, ಯಾಕಂದರೆ ಇಡೋಕ್ಕೆ ಸ್ಟೋರ್ ಮಾಡಲಿಕ್ಕೆ ಸ್ವಲ್ಪ ಟೈಮು ಆದ್ರೂ ಕೂಡ ಚೆನ್ನಾಗಿರಲಿ ಅಂತ. ಇದನ್ನು ಕೂಡ ನಾನು ಇದು ಆ್ಯಕ್ಚುಲಿ ಏನಂದರೆ ಹೆಸರು ಕಾಳು, ಕಡಲೆಕಾಳು ಮತ್ತು ಉದ್ದಿನಬೇಳೆ, ಅಕ್ಕಿ ನೀಟಾಗಿ ತೊಳೆದು ಒಂದು 4-5 ದಿನ ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ನಾನು ಇದನ್ನು ಫಸ್ಟೇ ಆಲ್ರೆಡಿ ಒಂದು ಸಲ ಹುರಿದಿದ್ದೀನಿ, ಮತ್ತು ಪೌಡ್ರ್ ಆದಮೇಲೆ ಕೂಡ ಒಂದು ಸಲ ಹುರಿತೀನಿ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು. ಇದ್ರ ಜೊತೆಗೆ ನಾನು ಇದಕ್ಕೆ ಮಕ್ಕಾನ ಆ್ಯಡ್ ಮಾಡಿದ್ದೀನಿ, ಮೆಂತ್ಯ, ಆಮೇಲೆ ಜೀರಿಗೆ, ಸ್ವಲ್ಪ ಕರಿಬೇವು ಇಷ್ಟ ಇದ್ದರೆ, ಯಾಕಂದರೆ ಹೆಲ್ತ್ ಗ್ರೋ ಆಗುತ್ತೆ ಅಂತ. ಮೆಂತ್ಯ ಹಾಕೋದ್ರಿಂದ ಸ್ವಲ್ಪ ರಕ್ತ ಇಂಪ್ರೂವ್ ಆಗುತ್ತೆ ಅಂತ ಮೆಂತ್ಯ ಹಾಕ್ತೀನಿ. ಇದನ್ನು ನನ್ನ ಮಗಳಿಗೂ ನಾನು ಕೊಡ್ತೀನಿ. ಇದು ನನ್ನ ಮಗಳಿಗೆ ಆ್ಯಕ್ಚುಲಿ ಫಸ್ಟ್ ನಾನು ಕೊಟ್ಟಿದ್ದು, ಆಮೇಲೆ ನಾನು ಸ್ವಲ್ಪ ಹೆಲ್ತ್ ಚೆನ್ನಾಗಿರುತ್ತಲ್ವ ಅಂತ ನಾನು ಕೂಡ ಇದನ್ನ ತೊಗೋತೀನಿ. ನೋಡಿ ಇವಾಗ ಇದು ಆಗಿದೆ, ನೋಡಿ ಈ ಥರ ಬಂದಿದೆ. ಇದು ಅಂಟಲ್ಲ, ಯಾಕಂದರೆ ನಾವು ಚೆನ್ನಾಗಿ ಹುರಿದ್ರಿಂದ ಅಂಟಲ್ಲ, ಚೆನ್ನಾಗಿ ಪುಡಿಯಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ, ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದು ಒಂದು ಪೌಡ್ರ್ ಆಗೇ ಇಲ್ಲ, ಇದು ಮಕ್ಕಾನ ಕಾಳುಗಳೆಲ್ಲ ಥರ ಕಾಳು ಹಾಕಿದ್ದೀವಿಲ್ಲ. ಸಪೋಸ್ ಇಷ್ಟೇ ಪೌಡರು, ಇದೇ ಥರ ಕ್ವಾಂಟಿಟಿ, ಈ ಥರ ಎಲ್ಲ ಐಟಮ್ಸ್ ಹಾಕಿ ನಾವೇನಾದರೂ ಅಂಗಡಿಲಿ ತರೋಕ್ಕೋದ್ರೆ ತುಂಬ ರೇಟ್ ಅನಿಸುತ್ತೆ, ಮತ್ತು ಅಷ್ಟು ಹೈಜಿನ್ ಇರುತ್ತೋ ಹೆಂಗೋ. ನೋಡಿ ಇದು ಈ ಥರ ಆಗಿದೆ ಫೈನಾಗಿ. ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೋತೀನಿ. ಡ್ರೈ ಫ್ರೂಟ್ಸು ಮತ್ತು ರಾಗಿ, ಅಕ್ಕಿ, ಸ್ವಲ್ಪ ಕಾಳುಗಳು ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಬಾಡಿಗೆ ವಿಟಮಿನ್ಸು, ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಕಾಳುಗಳಲ್ಲ, ಸಿರಿಧಾನ್ಯ, ಇದರಲ್ಲಿರೋದು ಪೂರ್ತಿ ಸಿರಿಧಾನ್ಯ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಬಿಸಿನೀರಲ್ಲಿ ಕಲಿಸ್ಕೊಂಡು ಅಥವಾ ಬಿಸಿನೀರಲ್ಲಿ ಕುದಿಸ್ಕೊಂಡು ಒಂದು ಗ್ಲಾಸ್ ಕುಡಿದ್ರೆ ನಮಗೆ ಟಿಫನ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನಾನು ಇದಕ್ಕೆ ಕಡಲೆ ಬೀಜ, ಎಳ್ಳು, ಜಾಜಿಕಾಯಿ ಅಂತ ಬರುತ್ತಲ್ವ ಅದನ್ನು ಹಾಕಿದ್ದೀನಿ, ಲವಂಗ ಹಾಕಿದ್ದೀನಿ. ನಮ್ಮ ದೇಹಕ್ಕೆ ಏನು ಬೇಕು ವಿಟಮಿನ್ಸ್ ಅದೆಲ್ಲ ಸಿಗೋವಂಥ ಅದೆಲ್ಲ ಹಾಕಿದ್ದೀನಿ. ಯಾಕಂದರೆ ಎಳ್ಳು ಹಾಕೋದ್ರಿಂದ ಬಾಡಿ ಕ್ಯಾಲ್ಶಿಯಮ್ ಸಿಗುತ್ತೆ. ಸ್ವಲ್ಪ ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಬೆಲ್ಲದಲ್ಲೂ ಕೂಡ ಮೂಳೆ ಸ್ಟ್ರಾಂಗ್ ಆಗೋಕ್ಕೆ ಕ್ಯಾಲ್ಶಿಯಮ್ ಸಿಗುತ್ತೆ. ಫುಲ್ಲು ಎಷ್ಟಿದು ಒಂದು 3/4 kg ಅಷ್ಟು ಡಬ್ಬದಲ್ಲಿ ಫುಲ್ ಆಗಿದೆ. ಇದು ಫುಲ್ಲು ಕೂಲ್ ಆದಮೇಲೆ ನಾವು ನೀಟಾಗಿ ಎತ್ತಿಟ್ಕೊಳ್ಳೋದ್ರಿಂದ ಬಾಕ್ಸಲ್ಲಿ ಹಾಕಿ ಇದು ಗಾಳಿ ಆಡ್ದಂಗೆ ನಾವು 6 ಮಂತ್ ಇಟ್ಕೋಬೋದು ಪೌಡ್ರನ್ನ ನಾವು, ಯಾಕಂದರೆ ಎಲ್ಲ ಹುರಿದಿರ್ತೀವಲ್ವ. ಸೊ ಇದೇನು ಕೆಡೋ ಅಂಥದ್ದು ಏನಲ್ಲ. ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವು ಕಷ್ಟಪಡಲೇಬೇಕಲ್ವ. ಎಲ್ಲ ಮೊಳಕೆ ಕಟ್ಕೊಂಡು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ಇದನ್ನೇ ನಾವು ಅಂಗಡಿಲಿ ತರ್ತೀವಿ ಅಂದರೆ ಎಷ್ಟಾಗ್ಬೋದು ಹೇಳಿ ದುಡ್ಡು ಅನ್ನೋದಕ್ಕಿಂತ ನಮ್ಮ ಹೆಲ್ತ್ ಮೇಲೆ ನಾವು ಕಾನ್ಷಿಯಸ್ ಇರಬೇಕಲ್ವ. ಸೊ ಹಾಗಾಗಿ